ಈ ಕನಸು ಶುರುವಾಗಿದ್ದು ಬಹಳ ಪುಟ್ಟದಾಗಿ. ಅದನ್ನ ಬಾಯ್ಬಿಟ್ಟು ಹೇಳಿದಾಗ ನನಗೆ ನಂಬಕ್ ಆಗ್ತಾ ಇರಲಿಲ್ಲ, ನಗು ಬರ್ತಾ ಇತ್ತು. ಏನು ನಾನು ನಿರ್ದೇಶನ ಮಾಡೋದನ್ನ ಯಾರ ಮುಂದೆ ಆದ್ರೂ ಹೇಗೆ ಹೇಳಲಿ ಅಂತ, ಮಾಡ್ತೀನಿ ಅಂತ ಹೇಳೋದು ಅಂತ. ಸೊ ಅಷ್ಟು ಪುಟ್ಟದಾಗಿ ಶುರುವಾದಂತ ಕನಸು, ಅದಕ್ಕೆ ಅದೊಂಥರ ಈ ಕತೆಗೆ ಒಂದು ಮ್ಯಾಗ್ನೆಟಿಕ್ ಎಫೆಕ್ಟ್ ಇತ್ತು ಅಂತ ಕಾಣುತ್ತೆ. ಪ್ರತಿಯೊಬ್ಬರೂ ಅದು ಎಳ್ಕೊಂಡಿದೆ. ಸೊ ಇಲ್ಲಿ ನಾನೇನು ಮಾಡಿದೆ ಅಂತ ನನ್ಗೆ ಅನ್ಸಲ್ಲ, ಈ ಕತೆಗೆ ಆ ಶಕ್ತಿ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಇದನ್ ಮೊದಲು ತುಂಬಾ ಪುಟ್ಟದಾಗಿ ಒಂದು ಈ ರಂಗಭೂಮಿ ಸ್ಟೈಲ್ ನಲ್ಲಿ ನಮ್ಗೆ ಆಗೋ ಹೆಂಗೆ ನಾವು ನಮ್ಗೆ ಗೊತ್ತಿರೋ ಮನೆಗಳಲ್ಲಿ ಈ ತರ ಶುರು ಮಾಡಿದ್ದು. ನಮ್ಮ ರಿಲೇಟಿವ್ ಅಂಕಲ್ಗೂ ಹೇಳಿ ಅವ್ರಿಗೂ ಕತೆ ಇಷ್ಟ ಆಗಿ, ಸೊ ಹಂಗೆ ಶುರುವಾಗಿದ್ದು ಒಂದು ಮಟ್ಟಕ್ಕೆ ಬಂದ ನಂತರ ಈಗ ಹೊಸಬ್ರಿಗೆ ತಪ್ಪಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಡೆಬ್ಯೂ ಡೈರೆಕ್ಷನ್ ನಲ್ಲಿ. ಸೊ ಇದಕ್ಕೆ ಯಾರಾದ್ರೂ ಒಬ್ಬ ಎಕ್ಸ್ಪರ್ಟೀಸ್ ಹೆಲ್ಪ್ ಬೇಕಾಗತ್ತೆ, ಅದನ್ನ ಪ್ರೆಸೆಂಟ್ ಮಾಡೋರು ಅಥವಾ ಅದನ್ನ ಮುಂದಾಳತ್ವ ನಮ್ಮನ್ನ ತಗೊಂಡ್ ಹೋದಷ್ಟು ನಾವು ಸರಿಯಾದ ದಾರಿಯಲ್ಲಿ ಹೋಗೋ ಚಾನ್ಸಸ್ ಜಾಸ್ತಿ ಇರತ್ತೆ ಅಂತ ಅನಿಸ್ತು. ಆಗ ಒಂದಷ್ಟು ಇಟ್ ಟುಕ್ ಅ ಲಾಂಗ್ ಟೈಮ್. ಒಂದಷ್ಟು ಜನ ಬಂದ್ರು, ಒಂದಷ್ಟು ಕಡೆ ಫೇಲ್ಯೂರ್ಸ್ ಆಯ್ತು. ಆಮೇಲೆ ಇವತ್ತು ಈ ತಂಡ ಹೀಗಿರೋದು ಒಂಥರ ಇದು ಕ್ರೀಮ್ ಅಂತ ಹೇಳ್ಬೋದು. ಇದಕ್ಕೆ ಎಷ್ಟೊಂದ್ ಜನ ಈ ಪ್ರಯಾಣಿಕರು ಒಂದು ಟೀಮ್ ಆಗಿ ಬಂದವರು ಮಧ್ಯದಲ್ಲೇ ಬಿಟ್ಟು ಹೋಗಿದ್ದಾರೆ. ಅವ್ರು ಬಿಟ್ಟೋಗಿದ್ದು ಒಳ್ಳೇದಾಯ್ತು ಅಂತ ಕಾಣಿಸುತ್ತೆ ಇವತ್ತಿನ ಎನರ್ಜಿನ ನೋಡ್ತಾ ಇದ್ರೆ. ಅಂದ್ರೆ ಹೀಗೆ ಆಗ್ಬೇಕು ಅಂತ ಯೂನಿವರ್ಸ್ ಕನ್ಸ್ಪೈರ್ ಮಾಡ್ತಾ ಇತ್ತು ಅಂತ ಕಾಣುತ್ತೆ. ಈ ಕತೆನ ನಾನು ಜಡೇಶ್ ಸರ್ಗಾಗ್ಲಿ ತರುಣ್ ಸರ್ಗೆ ಹೇಳಿದಾಗ ಅವರಿಗೆ ತುಂಬಾ ಎಕ್ಸೈಟ್ ಮಾಡ್ತು. ಅವರು ಮೇನ್ ಸ್ಟ್ರೀಮ್ ಸಿನಿಮಾ ಮಾಡೋರು ಈ ತರದ ಒಂದ್ ಕತೆನ ಇಷ್ಟಪಡ್ತಾರೆ ಅಂತ ಅಂದ್ರೆ ಯಾರೋ ಒಬ್ರು ಪ್ರೊಡ್ಯೂಸರ್ಗೆ ಟೋಪಿ ಹಾಕಿ ಕರ್ಕೊಂಡ್ ಬಂದಂಗಲ್ಲ. ಇದ್ರಲ್ಲಿ ನಿಜವಾಗ್ಲೂ ಏನಾದ್ರೂ ಒಂದ್ ಸ್ಟಫ್ ಇರ್ಬೇಕು. ಅಂಡ್ ಸೊ ಅದನ್ನ ಗುರ್ತಿಸಿದ್ದಾರೆ ಅಂತ ನಾನು ನಂಬ್ತೀನಿ. ಥ್ಯಾಂಕ್ ಯು ಜಡೇಶ್ ಸರ್, ಅಂಡ್ ಥ್ಯಾಂಕ್ ಯು ತರುಣ್ ಸರ್, ಇವತ್ತು ಬಂದಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಮೇನ್ಲಿ ಪ್ರೇಮ್ ಸರ್, ಈ ಕತೆನ ಅವರು ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅಂದ್ರೆ ಕೆಲವೊಂದು ಸೀನ್ಗಳನ್ನ ಶೂಟಿಂಗ್ ಮುಗಿಸಿ ಮನೆಗೆ ಹೋಗಿ ನೆನ್ಪು ಮಾಡ್ಕೊಂಡು ಹತ್ತಿದೀನಿ ಅಂತ ಫೋನಲ್ಲಿ ಹೇಳಿದ್ದಾರೆ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಗಣೇಶ್ ಸರ್ ಬಗ್ಗೆನೂ ನಾನು ಹೇಳಲೇಬೇಕು. ನಾನು ಈ ಕತೆನಲ್ಲಿ ಮಗು ಪಾತ್ರ ತುಂಬಾ ಮುಖ್ಯ. ಸೊ ಆ ಪಾತ್ರಕ್ಕೆ ಒಂದಷ್ಟು ಜನ 30-35 ಜನ ಆಡಿಷನ್ ಮಾಡಿದಾಗ ನಮ್ಗೆ ಮಕ್ಕಳು ತುಂಬಾ ಪ್ರಿಪೇರ್ಡ್ ಆಗಿ ಬರ್ತಾ ಇದ್ರು. ನಮ್ಗೆ ಆಡಿಷನ್ ಮಾಡಿದಾಗ ಎಲ್ಲ ಗೊತ್ತಿದೆ ಅನ್ನೋ ಹಾಗೆ ಕಾಣ್ತಾ ಇತ್ತು. ಅದು ಫ್ರೇಮ್ ನಲ್ಲಿ ಆಕ್ಷನ್ ಅಂದಿದ ತಕ್ಷಣ ನಾನ್ ಬಂದ್ರೆ ಹಿಂಗ್ ಹೊಡಿತೀನಿ, ನಾನು ಹಿಂಗ್ ಎಲ್ಲರೂ ಒಂದ್ ಸ್ವಲ್ಪ ಪ್ರಿಪೇರ್ಡ್ ಆಗಿ ರಿಯಾಲಿಟಿ ಶೋಸ್ ಇಂದಾಗ್ಲಿ ಇನ್ನೊಂದಾಗ್ಲಿ 9 ವರ್ಷ 10 ವರ್ಷದಾಗಿ ಕಾಣೋ ಅಂತ ಮಗು ಕಾಣ್ತಾ ಇರ್ಲಿಲ್ಲ ನಮ್ ಕಣ್ಣಿಗೆ. ಸೊ ಹಂಗೆ ಯೋಚನೆ ಮಾಡಿದಾಗ ನಮ್ಮ ಟೀಮಲ್ಲಿ ನಾನು ಯುವಾಗೆ ಕ್ರೆಡಿಟ್ ಕೊಡ್ಬೇಕು. ಅವ್ರು ಹೇಳಿದ್ದು ಗಣೇಶ್ ಸರ್ ಮಗ ನೋಡಿ ಆ ಏಜ್ ಇದ್ದಾನೆ ಅಂತ. ಸೊ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸ್ವಲ್ಪ ಮಕ್ಳನ್ನ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಸ್ತಾ ಇದೀವಿ, ಸಿನಿಮಾ ಎಲ್ಲ ಈಗಲೇ ಬೇಡ ಅಂತ ಹೇಳಿದ್ರು. ಬಿಡ್ಲಿಲ್ಲ. ಒಂದು 3 ತಿಂಗಳು 4 ತಿಂಗಳು ಬೇರೆ ಬೇರೆ ರೀತಿಯಿಂದ ಟ್ರೈ ಮಾಡಿ ಆಮೇಲೆ KM ಪ್ರಕಾಶ್ ಸರ್ ಮೂಲಕ ಅವ್ರ ಹತ್ರ ಹೋಗಿ ವಿಹಾನ್ ಥ್ಯಾಂಕ್ ಯು ಯು ಗೇವ್ ಮಿ ಅ ಸರ್ಪ್ರೈಸ್ ದಟ್ ಡೇ. ಅವತ್ತವನು ಕ್ರಿಕೆಟ್ ಬಹಳ ಇಷ್ಟ ಕ್ರಿಕೆಟ್. ಅವನಿಗೆ ಕ್ರಿಕೆಟ್ ಆಡ್ತಾ ಇದ್ದವನು ಸಿನಿಮಾ ಅಂತ ಅಂದಾಗ ಅವ್ನು ಬರಲ್ಲ ರಂಜನಿ ಅವರೇ ಅಂತ ಹೆಂಗಾರು ಮಾಡಿ ಹುಡುಗನ್ ಫ್ರೆಂಡ್ ಮಾಡ್ಕೋಬೇಕಲ್ಲ ಅಂತ ಸ್ವಲ್ಪ ಹೊತ್ತು ಮಾತಾಡಿಸ್ದೆ. ಅದಾದ್ಮೇಲಿಂದ ಅವನೇ ಟ್ಯಾಬ್ ತಗೊಬಂದು ನೋಡು ನಾನು ಈ ತರ ವಿಡಿಯೋ ಮಾಡಿದೀನಿ, ನೋಡಿ ಈ ತರ ನಾನಿದು ಅಂತ ಸಣ್ಣ ಸಣ್ಣ ಹಿಂಟ್ಸ್ ನನಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಇದೆ ಅನ್ನೋ ತರ. ಅಲ್ಲಿ ಬಿಡ್ಲಿಲ್ಲ, ಸರ್ ಇಂಟ್ರೆಸ್ಟ್ ಇದೆ ಕಳ್ಸಿ ಸರ್, ನಾವೆಲ್ಲ ಅಲ್ಲಿ ಕ್ರಿಕೆಟ್ ಆಡಿಸ್ಕೊಂಡು ನಾವು ಈ ಮಗುನ ಆಕ್ಟಿಂಗ್ ಮಾಡಿಸ್ತೀವಿ ಅಂತ ಬಿಡ್ದಾನೆ. ಅವತ್ತು ಒಂದು ಈ ಮಾತುಕತೆ ಆಗಿ ಒಂದು 8-10 ತಿಂಗಳ ಮೇಲೆ ಆಗಿರ್ಬೋದು. ಈಗ ಅವನು ಉದ್ದಾನೂ ಆಗ್ಬಿಟ್ಟಿದ್ದಾನೆ. ಭಯ, ಬೇಗ ಶೂಟಿಂಗ್ ಮುಗಿಸ್ಬೇಕಿಲ್ಲ ಬೇರೆ ತರ ಕಾಣಿಸ್ಬಿಡ್ತಾನೆ. ಸೊ ಹಾಗೆ ಅದು ವಿಹಾನ್, ದಟ್ಸ್ ಹೌ ಯು ಕೇಮ್ ಇನ್ ದ ಫಿಲ್ಮ್. ಥ್ಯಾಂಕ್ ಯು ವಿಹಾನ್. ಒಂಥರ ಲಕ್ಕಿ ಚಾಮ್ ತರ ನಮ್ಮ ಸಿನಿಮಾದಲ್ಲಿದ್ದಾರೆ. ಅಂಡ್ ಇಳಯರಾಜ ಸರ್ದು ಅದು ಒಂಥರ ಎಲ್ಲಿಂದಾನೋ ಬಂದಿರೋಂಥ ಬ್ಲೆಸ್ಸಿಂಗ್ ಅಂತ ನಾನು ಹೇಳ್ಬೋದು. ನಾವು ಕನ್ನಡದ ಕೆಲವೊಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡ್ತಿದ್ದೆ ನಾನು. ಆ ಸಮಯದಲ್ಲಿ ನಮ್ಮ ರಾಮಕೃಷ್ಣ ಅಂಕಲ್ ಅವ್ರ ಮೂಲಕನೇ ಒಂದು ಸಣ್ಣ ಭೇಟಿ ಅವಕಾಶ ಸಿಕ್ಕಿದ್ದಷ್ಟೇ. ಓಕೆ ಎಲ್ಲರೂ ಹೋಗೋಣ ಅಂತ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಒಂದು ನಮಸ್ಕಾರ ಮಾಡ್ಕೊಂಡು ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ದು. ನಮ್ ಟೈಮ್ ಸರಿ ಇತ್ತು ಏನೋ ನನಗೆ ಗೊತ್ತಿಲ್ಲ. ಅವತ್ತು ಸರ್ ಫ್ರೀಯಾಗಿ ಕೂತ್ಕೊಂಡು ತಕ್ಷಣ ಮಾತಾಡಿಸ್ತಾನೆ ಕನ್ನಡದಲ್ಲಿ ಮಾತಾಡ್ತಾ ಕತೆ ಹೇಳಿ ಅಂದ್ಬಿಟ್ರು. ನಾನು ಪ್ರಿಪೇರ್ಡ್ ಆಗಿರ್ಲಿಲ್ಲ, ಭಯ ಇತ್ತು ಈಗಲೇ ಹೇಳ್ಬೇಕಾ ಅಂತ. ಏನೋ ಒಂದು ಕಷ್ಟಪಟ್ಕೊಂಡು ಹೇಳಿದೆ.
ಬಟ್ ಅವ್ರು ನನ್ನೇ ನೋಡ್ತಾ ಇದ್ರು, ಬೇರೆ ಯಾರು ಮಾತಾಡ್ತಿದ್ರು ನೋಡ್ತಾ ಇರಲಿಲ್ಲ, ನನ್ನನ್ನೇ ನೋಡ್ತಾ ಇದ್ರು. ಏನ್ ಅನ್ನಿಸ್ತೋ ಏನೋ ಸರ್ಗೆ, ನನಗೂ ಒಳಗಡೆ ಏನೋ ಐ ಕೆ ನಾಟ್ ಎಕ್ಸ್ಪ್ಲೇನ್ ಅವ್ರಿಗೆ ಏನ್ ಅನಿಸ್ತಾ ಇದೆ ಅಂತ. ಒಂದಿನ ಆದ್ಮೇಲೆ ಅವರು ಮ್ಯಾನೇಜರ್ ಮೂಲಕ ಈ ಸಿನಿಮಾ ಮಾಡ್ತಾರೆ ಇಳಯರಾಜ ಸರ್ ಅಂತ ನಮ್ಗೆ ಗ್ರೀನ್ ಸಿಗ್ನಲ್ ಬಂದಾಗ ಈ ಈ ಕಥೆಗೆ ಬಹಳ ಶಕ್ತಿ ಇದೆ ಅಂತ ಅನಿಸ್ತು. ಅದೇ ಎಲ್ಲರನ್ನು ಕರ್ಕೋತಾ ಇದೆ, ಅದೇ ಎಲ್ಲಾರನ್ನೂ ಅಟ್ರಾಕ್ಟ್ ಮಾಡ್ತಾ ಇದೆ, ಸಿನಿಮಾ ಮಾಡಿಸ್ಕೋತಾ ಇದೆ. ಇವತ್ತು ಇಷ್ಟು ದೊಡ್ಡ ಪ್ರೆಸ್ ಮೀಟ್ ನಲ್ಲಿ, ಇವತ್ತು ಪ್ರೆಸ್ ಮೀಟ್ ಕೂಡ ಅಂದ್ಕೊಂಡಂಗಿಂತ ಚೆನ್ನಾಗ್ ಆಗ್ತಾ ಇದೆ. ಅಜಯ್ ರಾವ್ ಸರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರು. ಸೊ ಸುಮಾರು ಒಳ್ಳೊಳ್ಳೆ ವಿಷಯಗಳು ನಡೀತಾ ಇದೆ. ಐ ಥಿಂಕ್ ದಿಸ್ ಹ್ಯಾಸ್ ಗಾಟ್ ಅನ್ ಇಮ್ಮೆನ್ಸ್ ಎನರ್ಜಿ. ಸೊ ಅಂಡ್ ಇದೆಲ್ಲ ನಮ್ಮ ಹೊರಗಿನವರಾದ್ರೆ ನಮ್ಮವರೇ ಆಗಿರೋಂಥ ನಮ್ಮ ತಂಡ, ಎಷ್ಟು ದೊಡ್ಡ ಸುಧಾಕರ್ ಸರ್, ಆಮೇಲೆ ಜಡೇಶ್ ಸರ್, ಅಫ್ಕೋರ್ಸ್ ನಮ್ಮ ಹುಡುಗರೆಲ್ಲ ಬನ್ನಿ ಬನ್ನಿ ಪ್ಲೀಸ್ ಪ್ಲೀಸ್, ಯು ಡಿಸರ್ವ್ ದಿಸ್. ನನಗೆ ಒಂದು ಹೇಳಬೇಕು, ನಾನು ಇಲ್ಲಿ ನನ್ನ ಜೊತೆಗಿರೋ ಎಲ್ಲ ಹುಡುಗರು ದೇ ಆರ್ ಆಲ್ ಫಿಲ್ಮ್ ಸ್ಟೂಡೆಂಟ್ಸ್. ಪ್ರತಿಯೊಬ್ಬರು ನಿರ್ದೇಶಕರಾಗಬೇಕು ಅಂತ ದೊಡ್ಡ ದೊಡ್ಡ ಪಿಕ್ಚರ್ಗಳಲ್ಲಿ ಅವ್ರದೇ ಒಂದಷ್ಟು ಜರ್ನಿ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ಇವ್ರನ್ನೆಲ್ಲಾನು ನೋಡ್ತಾ ಇದ್ರೆ ನನಗೆ ಇನ್ಸ್ಪೈರ್ ಆಗುತ್ತೆ. ಎವ್ರಿ ಡೇ ಐ ಮೀಟ್ ದಮ್ ಇನ್ ದ ಆಫೀಸ್. ನಾನು ಪ್ರತಿದಿನ ಇವ್ರ ಜೊತೆಗೆ ಕೆಲಸ ಮಾಡ್ತಿರ್ತೀನಿ. ನಾನು ಒಬ್ಳೆ ಹುಡುಗಿ, ಈ ಹುಡುಗರು ಎಲ್ಲರ ಎನರ್ಜಿ ನನ್ನ ಇನ್ನೊಂದ್ ಸ್ವಲ್ಪ ಉತ್ಸಾಹ ಕೊಡುತ್ತೆ ಏನೋ. ನಾನು ಹುಡುಗಿ ಅನ್ಕೋಬಾರ್ದು, ನಾನು ಇಲ್ಲಿ ಜೆಂಡರ್ ಬರಲ್ಲ, ಫಿಮೇಲ್ ಡೈರೆಕ್ಟರ್ ಮೇಲ್ ಡೈರೆಕ್ಟರ್ ಅಂತ ಬರಲ್ಲ. ಈಸ್ ಶಿ ಅ ಗುಡ್ ಡೈರೆಕ್ಟರ್ ಆರ್ ಅ ಬ್ಯಾಡ್ ಡೈರೆಕ್ಟರ್, ದಿಸ್ ಇಸ್ ವಾಟ್ ಇಸ್ ಮ್ಯಾಟರ್ಸ್ ಅಂತ ನನಗೆ ಒಂದು ಇನ್ಸ್ಪೈರ್ ಆಗುತ್ತೆ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ವೆರಿ ಶ್ರೀಕಾಂತ್, ಥ್ಯಾಂಕ್ ಯು. ಅಂಡ್ ಹೀಸ್ ಬೀನ್ ಮೈ ಬಿಗ್ಗೆಸ್ಟ್ ಸಪೋರ್ಟ್. ಥ್ಯಾಂಕ್ ಯು. ಈ ಕತೆ ಜೊತೆಗೆ ನನ್ನ ಜೊತೆಗೆ ಟ್ರಾವೆಲ್ ಮಾಡಿದಿರಿ. ಇನ್ನ ಯಾರ ಹೆಸರು ಬಿಟ್ಟಿದ್ದೀರಿ? ಡಾಕ್ಟರ್ ಆನಂದ್, ನಮ್ಮ ಇನ್ನೊಬ್ಬ ಪ್ರೊಡ್ಯೂಸರ್, ಅವ್ರು ಬಂದಿಲ್ಲ. ಅವ್ರು ವಿ ಮಿಸ್ ಯು. ಈ ಇವೆಂಟ್ ನಲ್ಲಿ ನಾವು ಇದಕ್ಕೋಸ್ಕರ ತುಂಬಾ ವೇಟ್ ಮಾಡ್ತಾ ಇದ್ವಿ, ಬಟ್ ಡೆಫಿನೆಟ್ಲಿ ಇದಿನ್ನೂ ಶುರು ಅಷ್ಟೇ. ವಿನಯ್ ಎಸ್. ನನಗೆ ನಾನು ಲಿಟ್ರೇಚರ್ ನಲ್ಲಿ ಜಾಸ್ತಿ ಕೆಲಸ, ಅಂದ್ರೆ ನಾನು ಪುಸ್ತಕಗಳನ್ನ ಬರ್ದಿರೋದು. ಸೊ ಚಿತ್ರಕಥೆ ನಾನು ಜೊತೆಗೆ ಕಲಿತಾ ಇರೋದು. ಬಟ್ ಡೈಲಾಗ್ ಅನ್ನೋದು ಹೊಸ ವಿದ್ಯೆ. ಸೊ ಅದು ಕಂಪ್ಲೀಟ್ಲಿ ನಾನು ಬೇಗ ಕ್ಯಾಚ್ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ನನಗೆ ಒಂದು ಬಲವಾಗಿ ಟಾಕ್ಸಿಕ್ ಸಿನಿಮಾದ ಡೈಲಾಗ್ ರೈಟರ್ ವಿನಯ್ ಅವರು ಈ ಸಿನಿಮಾಗೆ ಡೈಲಾಗ್ ಬರೀತಾ ಇದ್ದಾರೆ ನನ್ನ ಜೊತೆಗೆ. ಸೊ ಅವ್ರು ಇವತ್ತು ಬಂದಿಲ್ಲ, ಬಟ್ ಅವ್ರನ್ನ ಕೂಡ ನಾನು ನೆನ್ಪು ಮಾಡ್ಕೊಳಕ್ ಇಷ್ಟಪಡ್ತೀನಿ. ಡೈಲಾಗ್ ಪ್ರೆಸೆಂಟೇಷನ್ ಹೇಗ್ ಮಾಡೋದು ಪ್ರತಿಯೊಂದನ್ನು ಕೂಡ ಅವರು, ಆಮೇಲೆ ಅವ್ರ ವೈಫ್ ಮೀರಾ ಅವರು ನಮ್ಮ ಜೊತೆಗೆ ರೈಟಿಂಗ್ ಟೀಮ್ ನಲ್ಲಿದ್ದಾರೆ. ಸೊ ಐ ಥಿಂಕ್ ನಮ್ಮ ಸಿನಿಮಾಗೆ ಅತಿ ಗಟ್ಟಿಯಾದ ಟೆಕ್ನಿಷಿಯನ್ಸ್, ತುಂಬಾ ಪಾಸಿಟಿವ್ ಆಗಿರುವಂತಹ ಒಂದು ಎನರ್ಜಿ ಈ ಸಿನಿಮಾದಲ್ಲಿದೆ. ಇವರೆಲ್ಲರ ಜೊತೆಗೆ ನಾನು ದಿನ ಐ ಆಮ್ ಗೆಟಿಂಗ್ ಬೆಟರ್ ಅಂತ ನನಗೆ ಅನ್ಸುತ್ತೆ. ಡಿ ಡಿಕ್ಕಿ, ಎಸ್, ಈ ಟೈಟಲ್ ನಮ್ಗೆ ಮುಖ್ಯವಾಗಿ ಒಂದು ಜನ ಏನ್ ಅಂದ್ಕೊಳ್ತಾರೆ ಅನ್ನೋದಕ್ಕೆ ಬಿಟ್ಟಿರೋದು. ಅಂದ್ರೆ ಐ ಡೋಂಟ್ ವಾಂಟ್ ಟು ಟೆಲ್ ಇದರ ರಿಲೆವೆನ್ಸ್ ಏನು ಅಂತ, ಮೊದಲನೇದು. ಮತ್ತೆ ಡಿ ಡಿಕ್ಕಿ ಅನ್ನೋದು ಪ್ರತಿಯೊಬ್ಬರಿಗೂ ಕನೆಕ್ಟೆಡ್ ಅಂತ ನಾನು ನಂಬಿದ್ದೀನಿ. ಅಂದ್ರೆ ಒಂದಲ್ಲ ಒಂದು ವರ್ಷನ್ ಪ್ರತಿಯೊಬ್ಬರ ತಲೆನಲ್ಲಿ ಹೊಳೆಯುತ್ತೆ ಡಿ ಡಿಕ್ಕಿ ಅಂದ್ರೆ ಏನು ಅಂತ ಅಂದಾಗ. ನಾನು ಇಲ್ಲಿ ಬಂದ್ಮೇಲೂ ಕೂಡ ಎಷ್ಟೊಂದ್ ಜನ ಪತ್ರಕರ್ತರನ್ನ ಮಾತಾಡಿಸಿದಾಗ ಅವರ ವಿಚಾರದ ಡಿ ಡಿಕ್ಕಿ ಹೇಳಿದ್ರು. ಈ ನಮ್ಮ ಸಿನಿಮಾದ ಡಿ ಡಿಕ್ಕಿ ಏನೋ ಒಂದೊಂದು ಕಂಟೆಂಟ್ ರಿವೀಲ್ ಆಗ್ತಾ ಅದ್ರ ವ್ಯಾಖ್ಯಾನ ನಿಮಗೆ ಗೊತ್ತಾಗುತ್ತೆ. ಇಲ್ಲ, ಜಾಸ್ತಿ ಕಾಮಿಡಿ ಇರತ್ತೆ, ಕಾಮಿಡಿ ಅಂಡ್ ಎಮೋಷನ್. ಹೌದು, ಎರಡೂ ಇರುತ್ತೆ ಸರ್. ಅಂದ್ರೆ ನಾವು ಇವತ್ತು ಯಾವ್ದನ್ನು ಗೋಲ್ಡ್ ಮಾಡಿ ಹೇಳಿದ್ರೆ ಜನಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿ ವಿ ಹ್ಯಾವ್ ಮೇಡ್ ಇಟ್ ಅ ಬ್ಲೆಂಡ್. ಕಾಮಿಡಿ ಮೂಲಕ ಎಮೋಷನ್ಸ್ ನ ಹೇಳ್ತಾ ಹೋಗ್ತೀವಿ. 4 ಸಾಂಗ್ ಪ್ಲಸ್ ಬಿಟ್ ಸಾಂಗ್ಸ್. ಹೌದು, ರೆಡಿ ಆಗಿದೆ. ಪ್ರೇಮ್ ಸರೇ ಇರ್ಬೇಕು ಅಂತ ಇತ್ತ? ಇಲ್ಲ, ಆಕ್ಚುಲಿ ನಾನು ಸಬ್ಜೆಕ್ಟ್ ಮಾಡಿದಾಗ ನನಗೆ ಫಸ್ಟ್ ಹೇಳಿ ಇದನ್ನ ಯಾರಾದ್ರೂ ಒಪ್ತಾರಾ, ಇಷ್ಟ ಆಗತ್ತಾ, ಅದು ಇದು ಅಂತ ಅನ್ನಿಸ್ತು. ಇವಾಗ ಇವ್ರು ಹೇಳ್ದಂಗೆ ಸುಮಾರು ತಿದ್ದಿದ್ದು ಆಯ್ತು. ಆ ಫಸ್ಟ್ ವರ್ಷನ್ಗೂ ಇವತ್ತಿಗೂ ಒಂದು 50 ಸಲ ರೀರೈಟ್ ಆಗಿರ್ಬೋದು, ಇನ್ನೂ ಜಾಸ್ತಿನೂ ಆಗಿರ್ಬೋದು. ಈಗಲೂ ನಾವು ನಾಳೆ ಶೂಟಿಂಗ್ ಹೋಗ್ತೀವಿ ಅಂದ್ರೆ ಈಗ ನನ್ನ ಹತ್ರ ಇರೋ ಸ್ಕ್ರಿಪ್ಟ್ ಓಕೆ ಆಗಲ್ಲ, ರಾತ್ರಿ ರೀರೈಟ್ ಆಗತ್ತೆ. ಅದು ಒಂದು ಎಕ್ಸ್ಪರ್ಟೀಸ್ ಇಂದ ನನಗೆ ಬರ್ತಾ ಇರೋ ಬಳುವಳಿ ಅನ್ಬೋದು. ಅಂದ್ರೆ ಒಂದು ಹೊಸ ಡೈರೆಕ್ಟರ್
ಮಿಸ್ಟೇಕ್ ಏನ್ ಮಾಡಬಹುದು ಅದನ್ನ ಈ ಒಂದು ಸ್ಕೂಲ್ ಐ ಥಿಂಕ್ ನಾನು ತುಂಬಾ ಲಕ್ಕಿ ಈ ವಿಚಾರದಲ್ಲಿ. ಯಾಕಂದ್ರೆ ಎಷ್ಟೊಂದು ಜನ ಫಿಲ್ಮ್ ಮೇಕರ್ಸ್ ಬರ್ತಿದ್ದಾರೆ, ಬಟ್ ದೇರ್ ಇಸ್ ನೋ ಒಂದು ಸ್ಕೂಲು ಅಥವಾ ಅವ್ರನ್ನ ತಯಾರು ಮಾಡೋದಕ್ಕೆ ಇಲ್ಲಿ ಯಾರು ಇಲ್ಲ. ಎಲ್ಲರೂ ಕೂಡ ಅದೇ ದಾರಿಲಿ ಹೋಗಿ ಅಲ್ಲೇ ಎಡವಿ ಬೀಳ್ತಾ ಇದ್ದಾರೆ. ಸೊ ಆ ಒಂದು ಸಮಸ್ಯೆ ನನಗೆ ಎದುರಾಗ್ತಾ ಇಲ್ಲ. ಬಿಕಾಸ್ ನಮ್ಮ ಸಿನಿಮಾದಲ್ಲಿರುವಂತಹ ಗಟ್ಟಿ ಟೆಕ್ನಿಷಿಯನ್ಸ್ ಅವರು ಒಬ್ಬ ಡೆಬ್ಯೂ ಡೈರೆಕ್ಟರ್ ಮಾಡಬಹುದಾದಂತ ಮಿಸ್ಟೇಕ್ಸ್ ನ ನನಗೆ ಮೊದಲೇ ಹೇಳಿ ಆ ಒಂದು ಸರಿದಾರಿ ತೋರಿಸ್ತಾ ಇದ್ದಾರೆ. ಸೊ ಕಮಿಂಗ್ ಬ್ಯಾಕ್ ಟು ಸ್ಕ್ರಿಪ್ಟ್, ಪ್ರೇಮ್ ಸರ್ ಸಾರಿ ನಾನೆಲ್ಲೋ ಹೊರಟುಬಿಟ್ಟೆ. ಸೊ ಈ ಒಂದು ಜರ್ನಿನಲ್ಲಿ ಆ ರೈಟಿಂಗ್ ಒಂದು ಹಂತಕ್ಕೆ ಬಂದಾಗ ನಮಗೆ ಪ್ರೇಮ್ ಸರ್ ಬಿಟ್ರೆ ಇನ್ಯಾರೂ ಕಾಣಿಸ್ಲಿಲ್ಲ. ಹಿ ಈಸ್ ದ ರೈಟ್ ಆಪ್ಟ್. ಯಾಕಂದ್ರೆ ಇದು ಅವರು ಒಂದು ಫ್ಯಾಮಿಲಿ ಪರ್ಸನ್ ಆಗಿ ಎಲ್ಲರಿಗೂ ಅಷ್ಟು ಇಷ್ಟ ಆಗಿದ್ದಾರೆ. ಅವರು ನಟನೆ ಮಾಡೋದು ಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು ಹೌ ಮಚ್ ಹಿ ಲವ್ಸ್ ಫ್ಯಾಮಿಲಿ. ಸೊ ಈ ಪಾತ್ರ ಕೂಡ ಅವನ ಫ್ಯಾಮಿಲಿನ ಅತಿ ಹೆಚ್ಚು ಪ್ರೀತಿ ಮಾಡುವಂತ ಕ್ಯಾರೆಕ್ಟರು. ಮತ್ತೆ ಈ ಪಾತ್ರದ ಒಂದು ಲೈನ್ ನಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ, ನಮ್ ಬೆಂಗಳೂರಿನಲ್ಲಿ ಇವತ್ತು ಸುಮಾರು ಮೆಜಾರಿಟಿ ಎಲ್ಲರೂ ಕೂಡ ಕೆಲಸ ಹುಡ್ಕೊಂಡು ಬಂದವರು. ಅವ್ರ ಹೃದಯ ಇಲ್ಲಿದೆಯೋ ಇಲ್ವೋ, ಬುದ್ಧಿ ಮಾತ್ರ ಇಲ್ಲಿದೆ. ಅವ್ರ ಹೃದಯ ಅವರು ಬಿಟ್ಟು ಬಂದಂತ ಊರ್ನಲ್ಲಿರುತ್ತೆ. ಸೊ ಇದರ ಒಂದು ತಳಮಳ ಏನಿದೆ ಅಂದ್ರೆ, ಇಲ್ಲಿಗೆ ಬಂದು ಅವ್ರು ಅಂದ್ಕೊಂಡಿದ್ದು ಅಚೀವ್ ಮಾಡಿದ್ರು ಕೂಡ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಊರ್ ಬಿಟ್ಟು ಬಂದವರಿಗೆ? ಅವರಿಗೆ ವಾಪಸ್ ಊರ್ ನೆನಪಾಗತ್ತೆ, ಅಲ್ಲಿರೋದಾ ಇಲ್ಲಿರೋದಾ ಅನ್ಸುತ್ತೆ. ಇಲ್ಲಿ ಬಂದು ಇಷ್ಟೆಲ್ಲ ಸಾಧನೆ ಮಾಡಿ ಏನ್ ಸಿಕ್ತು ಅಂತ ಅನ್ಸುತ್ತೆ. ಈ ಒಂದು ಡೈಲೆಮಾದಲ್ಲಿ ಒದ್ದಾಡುವಂತ ಪಾತ್ರ ಏನನ್ನೆಲ್ಲ ಕಳ್ಕೊತಾನೆ, ಏನನ್ನೆಲ್ಲ ಪಡ್ಕೋತಾನೆ, ಅವನ ಜರ್ನಿ ಏನು, ಅದರಿಂದ ಅವನ ಸುತ್ತಮುತ್ತಲು ಏನೇನೆಲ್ಲ ಬದಲಾಗತ್ತೆ ಅನ್ನೋದು, ಆಸ್ ಜಡೇಸ ರೈಟ್ಲಿ ಸೈಡ್, ಯಾರು ಕೂಡ ವಿಲನ್ ಅಂತ ಬರಲ್ಲ, ಸಿಚುವೇಶನ್ ವಿಲನ್ ಅಂತ ಅನ್ಸುತ್ತೆ. ಮತ್ತೆ ಪ್ರತಿಯೊಬ್ಬರದು ರೈಟ್ ಅಂಡ್ ರಾಂಗ್ ಕಾಣಿಸುತ್ತೆ. ನಾವಿಲ್ಲಿ ಯಾವುದೇ ಒಂದು ರೀತಿಯಾಗಿ ಬ್ಲಾಕ್ ಅಂಡ್ ವೈಟ್ ತರದ ಸಿನಿಮಾ ಪಾತ್ರಗಳನ್ನ ಬರ್ದಿಲ್ಲ. ಕೆಟ್ಟವರು ಅಂದ್ರೆ ಕೆಟ್ಟವರು, ಒಳ್ಳೆಯವರು ಅಂದ್ರೆ ಒಳ್ಳೆಯವರು. ಎಲ್ಲಾ ಮನುಷ್ಯರಲ್ಲೂ ಎಲ್ಲಾ ಭಾವನೆಗಳು ಇರುತ್ತೆ, ಎಲ್ಲಾ ಸೈಡ್ಸ್ ಇರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿದೀವಿ. ಶೂಟಿಂಗ್ ಆಕ್ಚುಲಿ ಇವಾಗ ಒಂದು 60% ಟಾಕಿ ಮುಗ್ದಿದೆ. ಆ ಒಂದು ಕಾನ್ಫಿಡೆನ್ಸ್ ಇಂದಾನೇ ಇಷ್ಟು ಮಾತು ಬರ್ತಾ ಇದೆ ಸರ್. ಇಲ್ಲ ಅಂತ ಅಂದಿದ್ರೆ ಐ ಥಿಂಕ್ ಇಟ್ ವುಡ್ ಹ್ಯಾವ್ ಬಿನ್ ಡಿಫಿಕಲ್ಟ್. ಸೊ ಶೂಟಿಂಗ್ ಟಾಕಿ 60% ಮುಗ್ದಿದೆ ಸರ್. ಕನ್ನಡದ ಭಾಷೆ ಬಗ್ಗೆ ಖಂಡಿತ ಒಂದು ಮುಖ್ಯವಾದ ಸೀನ್ ಇದೆ. ಅಂದ್ರೆ ನಾನು ಇವತ್ತಿನ ಕಾರ್ಯಕ್ರಮ ಕೂಡ ಕನ್ನಡ ಗೀತೆ ಮೂಲಕ ಶುರು ಮಾಡಿದ್ವಿ. ಇವತ್ತಿನ ಹುಟ್ಟುಹಬ್ಬದ ಆಚರಣೆ ಕೂಡ ನಮ್ಮ ಸಂಸ್ಕೃತಿ ಮೂಲಕ ಆಚರಿಸಿದ್ವಿ. ಇದೆಲ್ಲ ನಮ್ಮ ಗುಣ, ನಮ್ಮ ತಂಡದ ಗುಣ. ಅಂದ್ರೆ ನಾವು ಸಿನಿಮಾ ಕ್ಷೇತ್ರ ಆಗಿರ್ಬೋದು, ಇನ್ನೊಂದು ಕ್ಷೇತ್ರ ಆಗಿರ್ಬೋದು, ಎಲ್ಲದಕ್ಕೂ ಮೊದಲು ಕನ್ನಡಿಗರು. ಅದನ್ನು ನಾವು ಒಂದು ಜನಗಳೆಲ್ಲ ನೋಡ್ತಾ ಇರೋ ಮೀಡಿಯಾದಲ್ಲಿ ನಿಂತಿರುವಾಗ ಅದರ ಪ್ರತಿನಿಧಿಯಾಗಿ ಬರೋದು ಬಹಳ ಮುಖ್ಯ ಅಂತ ನಾನು ನಂಬ್ತೀನಿ. ಸೊ ನಮ್ಮ ಕನ್ನಡತನನ ಸಾರೋದು ನಮ್ಮ ತಂಡದ ಮುಖ್ಯ ವಿಷಯ ಏನು ಧ್ಯೇಯ ಆಗಿತ್ತು. ಈ ಕಾರ್ಯಕ್ರಮನೂ ಆ ಒಂದು ನಿಟ್ಟಿನಲ್ಲೇ ಬಂದಿದೆ. ಸಿನಿಮಾದಲ್ಲೂ ಕೂಡ ಅಂತ ಅಂಶಗಳು ನಮ್ಮವರು, ನಮ್ಮ ಸಿನಿಮಾ ಅಂತ ಅನ್ಸುವಂತ ವಿಷಯಗಳು ಖಂಡಿತ ಇರುತ್ತೆ. ಓಕೆ, ತುಂಬಾ ಚೆನ್ನಾಗಿ, ತುಂಬಾ ಡೀಟೇಲ್ಡ್ ಆಗಿ ಏನೆಲ್ಲ ವಿಷಯಗಳನ್ನ ತಲುಪಿಸ್ಬೇಕಿತ್ತು ಅದೆಲ್ಲವನ್ನ ಹೇಳಿದ್ರಿ. ಧನ್ಯವಾದಗಳು. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮ್ಗೆ. ತುಂಬಾ ಸಿನಿಮಾಗಳ ಎಕ್ಸ್ಪೆಕ್ಟೇಷನ್ ನಮ್ಗಂತೂ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಂಡ್ ಥ್ಯಾಂಕ್ ಯು ಅಮೃತ, ಥ್ಯಾಂಕ್ ಯು ಗುರುಶಿಷ್ಯರು ಟೀಮ್, ಅಂಡ್ ಥ್ಯಾಂಕ್ ಯು ಮೀಡಿಯಾ. ನನ್ಗೆ ಸ್ವಲ್ಪ ಓವರ್ವೆಲ್ಮಿಂಗ್ ಆಗಿದೆ ಈ ಎಕ್ಸ್ಪೀರಿಯನ್ಸ್. ಯಾರನ್ನಾದ್ರೂ ಬಿಟ್ಟಿದ್ರೆ ಕ್ಷಮಿಸಿ. ಲ್ಯಾಂಡ್ ಲಾರ್ಡ್ ಪ್ರೊಡ್ಯೂಸರ್, ಎಸ್ ಆಫ್ ಕೋರ್ಸ್, ಎಲ್ಲ ಪ್ರತಿಯೊಬ್ರು, ಗುರುದೇಶ್ ಪಾಂಡೆ ಸರ್ ಅಂಡ್ RS ಗೌಡ್ರು, ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು.